ಹಲೋ ನಮಸ್ಕಾರ, ನಾನು ಕೊಪ್ಪಳಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್. ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾಯಿದೆ. ಈ ಹೆದ್ದಾರಿಗಳಲ್ಲಿ ಓಡಾಡುವ ವಾಹನ ಚಾಲಕರಿಗೆ ಮತ್ತು ಅದರ ಪ್ರಯಾಣಿಕರಿಗಾಗಿ ಸರ್ಕಾರ ಒಂದಿಷ್ಟು ನಿಯಮವನ್ನು ರೂಪಿಸಿದೆ. ಆ ನಿಯಮದ ಪ್ರಕಾರ ಅಲ್ಲಲ್ಲಿ ಅಂದರೆ ಸರಿಸುಮಾರು 30-35 ಕಿಲೋಮೀಟ್ರಿಗೆ ಒಂದು ರೆಸ್ಟ್ ರೂಮನ್ನು, ಅಂದರೆ ಹೆದ್ದಾರಿ ಪಕ್ಕದಲ್ಲಿ ಒಂದು ರೆಸ್ಟ್ ರೂಮ್ಗಳನ್ನು ನಿರ್ಮಿಸಲು ಹೊರಟಿದೆ. ಈ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 4 ಕಡೆ ಈ ರೆಸ್ಟ್ ರೂಮ್ಗಳಿವೆ, ಅಂದರೆ ಅತಿಥಿ ಗೃಹಗಳಿವೆ. ಆ ಅತಿಥಿ ಗೃಹಗಳ ನಿರ್ವಹಣೆದು ನ್ಯಾಷನಲ್ ಹೈವೇ ಪ್ರಾಧಿಕಾರದವರು ಅವುಗಳನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇವುಗಳ ನಿರ್ವಹಣೆ ತೀರಾ ಬಳಕೆ ಆಗದೇ ಇರುವಷ್ಟು ಸ್ಥಿತಿಗೆ ಇದೆ. ಒಂದು ಕಡೆ ಇದು ಕಾಟಾಚಾರಕ್ಕೆ ಗೃಹಗಳಿವೆ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಸರಿಸುಮಾರು 220 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗ ರಾಷ್ಟ್ರೀಯ ಹೆದ್ದಾರಿಗಳು ಹೋಗ್ತವೆ. ಅದರಲ್ಲಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 50, ಅಂಕೋಲ ಗುತ್ತಿ ರಾಷ್ಟ್ರೀಯ ಹೆದ್ದಾರಿ 67 ಮತ್ತು ಬಾಣಾಪುರ ಗದನಕೆರೆ ರಾಷ್ಟ್ರೀಯ ಹೆದ್ದಾರಿ 367. ಅದರಲ್ಲಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 67ರಲ್ಲಿ 2 ಕಡೆ ಮತ್ತು ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ 2 ಕಡೆ ವಿಶ್ರಾಂತಿ ಗೃಹಗಳಿವೆ. ಇವುಗಳು ದೂರದ ಪ್ರಯಾಣ ಮಾಡುವಂಥ ಚಾಲಕರಿಗೆ ಅವರಿಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಜೊತೆಗೆ ಪ್ರಯಾಣಿಕರು ಸಹ ನಿರಂತರವಾಗಿ ಪ್ರಯಾಣ ಮಾಡಿದಾಗ ಒಂದಷ್ಟು ಬಳಲಿದಾಗ ಅವರಿಗೆ ರೆಸ್ಟಿಗಾಗಿರುವಂಥ ರೂಮ್ಗಳು, ಅಲ್ಲಿ ಶೌಚಾಲಯ ಮತ್ತು ಬೇರೆ ಬೇರೆಯ ಸೌಲಭ್ಯಗಳನ್ನು ನೀಡಬೇಕು. ಶೌಚಾಲಯ ಬೇಕು, ವಸತಿಗಾಗಿತ್ತು ಮತ್ತು ಅವರಿಗೆ ಸಾಧ್ಯವಾದರೆ ಒಂದಿಷ್ಟು ವೈದ್ಯಕೀಯ ಸೇವೆಯನ್ನು ಸಹ ನೀಡುವಂಥ ಒಂದು ಉದ್ದೇಶ ಇದೆ. ಆದರೆ ಇದು ನೇಮಕ್ಕಷ್ಟೇ ಇರುವಂಥ ಕಾಣ್ತಾ ಇದೆ. ಯಾಕಂತೇಳಿದರೆ ಈ ಕುರಿತು ನ್ಯೂಸ್ 18ನಲ್ಲಿ ಒಂದಿಷ್ಟು ಇವುಗಳ ರೆಸ್ಟ್ ರೂಮ್ಗಳಿವೆ, ಅವುಗಳ ರಿಯಾಲಿಟಿ ಚೆಕ್ ಮಾಡಿದಾಗ ಬಹುತೇಕ ರೆಸ್ಟ್ ರೂಮ್ಗಳಲ್ಲಿ ಯಾವುದೇ ಸಿಬ್ಬಂದಿಗಳಿಲ್ಲದೆ ಇರುವಂಥ ಕಾರಣಕ್ಕಾಗಿ ಅವುಗಳು ಹಾಳು ಬಿದ್ದಿವೆ. ಮತ್ತು ಅವು ಮೇಲ್ನೋಟಕ್ಕೆ ಇಲ್ಲಿ ಒಂದಿಷ್ಟು ವಾಹನಗಳು ನಿಲ್ಲಬಹುದು ಅನ್ನುವಂಥ ರೀತಿ, ಆದರೆ ಬರುಬರ್ತಾ ಅವುಗಳು ಸಹ ಬಳಕೆ ಆಗದೆ ಹಾಳಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತವೆ. ಈ ಪ್ರಕಾರ 4 ಕಡೆ ಯಾತ್ರಾ ತಂಗುದಾಣ ಅಂತ ವ್ಯವಸ್ಥೆ ಮಾಡಲಾಗಿದೆ. ಅವುಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳಂತೆಲ್ಲ ಪ್ರಯಾಣಿಕರು ಚಾಲಕರು ತರಿಬಿ ಅಲ್ಲಿ ಏನಾರ ಸ್ಟೇ ಮಾಡ್ಬೇಕಂದ್ರೆ ಅಲ್ಲಿ ಯಾವುದು ಸೌಲಭ್ಯಗಳೆಲ್ಲ ಎಷ್ಟು ಅವಶ್ಯಕತೆ ದೂರದಿಂದ ಪ್ರಯಾಣ ಮಾಡಿರ್ತಾರ, ಸುಸ್ತಾಗಿರ್ತೈತಿ, ಆಯಾಸ ಅಥವಾ ಇನ್ನೊಂದು ಆರೋಗ್ಯದ ಸಮಸ್ಯೆ ಏನಿದ್ದು ಕೂಡ ಅಲ್ಲಿ ರೆಸ್ಟ್ ಮಾಡಿ ಹೋಗ್ಲಿ ಅನ್ನೋದಕ್ಕೋಸ್ಕರನ ಯಾತ್ರಾ ತಂಗುದಾಣ ಮಾಡಿದ್ರೆ ಅವುಗಳ ಈಗ ಮೂಲಭೂತ ಸೌಕರ್ಯಗಳಿಂದ ಕುಂಠಿತ ಆಗಿದೆ. ಏನಾಗಬೇಕಂತೀರಿ? ಈಗ ಮೂಲಭೂತ ಸೌಕರ್ಯ ಒದಗಿಸ್ಬೇಕು. ಅವನ್ನ ಸಾವಿರಾರು ಕೋಟಿಗಳ ಕೊಟ್ಟು ಖರ್ಚು ಮಾಡಿ ಕಟ್ಟಿಸಿರ್ತಾರ. ಮತ್ತು ಅಲ್ಲಿ ಸಿಬ್ಬಂದಿಗಳು ಕೂಡ ಇಲ್ಲ ಅಂದಮೇಲೆ ಅವು ಇದ್ದಂಗಾಗಿವೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಗಳು ಇರುವಂಥ ಇವುಗಳನ್ನು ರೆಸ್ಟ್ ರೂಮ್ಗಳಿಗೆ ಸಿಬ್ಬಂದಿ ಮತ್ತು ಸೌಲಭ್ಯವನ್ನು ನೀಡಬೇಕಾಗಿದ್ದು ತೀರಾ ಅವಶ್ಯಕತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಮತ್ತು ಈ ನಿಟ್ಟಿನಲ್ಲಿ ಕೊಪ್ಪಳ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಅವರು ಕೇಳಿದಾಗ ಈ ಕುರಿತು ಒಂದಿಷ್ಟು ಅಧಿಕಾರಿಗಳಿಗೆ ಸೂಚನೆ ನೀಡಿ ಆದಷ್ಟು ಬೇಗನೆ ಇಲ್ಲಿ ಸೌಲಭ್ಯಗಳನ್ನು ಹೊಂದಿಸೋಕೆ ಮಾಡ್ತೀವಿ. ಯಾಕಂತೇಳಿದರೆ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥ 4 ಕಡೆಯೂ ಈ ಸೌಲಭ್ಯ ಇಲ್ಲ. ಎಲ್ಲ ಕಟ್ಟಿ ರೆಡಿಯಾಗಿದ್ದಾವ. ಅವ್ರು ಸಾರ್ವಜನಿಕ ಬೆಳಕಿಗೆ ಕೊಡಬೇಕಾಗಿದೆ. ಅವ್ನ PD ಅವ್ರಿಗೆ ಮಾತಾಡಿ ಅವನ್ನ ಆಗಲ್ಲ. ಈಗ ಒಂದು ಪ್ರಶ್ನೆ, ಈಗ ಅವನು ಕೂಡ ಸಾರ್ವಜನಿಕ ಬೆಳಕಿಗೆ ಕೊಡಬೇಕಾಗಿದೆ, ಓಪನಿಂಗ್ ಮಾಡಿ ಕೊಡಬೇಕಾಗಿದೆ. ಅವ್ರು PD ಅವ್ರ ಹತ್ರ ಮಾತಾಡಿಬಿಟ್ಟು ಅವ್ನು ಓಪನಿಂಗ್ ಮಾಡಿಕೊಡಕ್ಕೆ. ಮತ್ತು ಈ ಹೆದ್ದಾರಿ ಪ್ರಾಧಿಕಾರದವರು ಕಾಟಾಚಾರಕ್ಕೆ ಮಾಡಿರುವುದನ್ನು ಸರಿಪಡಿಸಿ ಸಾರ್ವಜನಿಕರಿಗೂ ಅಂದರೆ ಪ್ರಯಾಣಿಕರಿಗೆ ಮತ್ತು ಚಾಲಕರಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.